ಶಿವಲಿಂಗ ಅವ್ರೆ, ಯಾಕೆ ಅವ್ರಿಗೆ ಉತ್ತರ ನೀವು ಕೊಡ್ತೀರಿ? ಲಕ್ಷ್ಮಿ ನೀವು ಯಾಕೆ ಉತ್ತರ ಕೊಡ್ತೀರಿ? ಯಾಕೆ ಸಂಜೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತೀರಿ ಉತ್ತರ ಹೇಳಕ್ಕೆ? ನೀವು ಕೂತ್ಕೊಳ್ಳಿ. ಅನ್ನಭಾಗ್ಯ ಶಿವಲಿಂಗ ಅವ್ರೆ, 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಶಕ್ತಿ ಯೋಜನೆಯಲ್ಲಿ 606 ಕೋಟಿ 17 ಲಕ್ಷದ ಟ್ರಿಪ್ಗಳು. ಉತ್ತರ ಕರ್ನಾಟಕದಲ್ಲಿ 2 ಕೋಟಿ 32 ಲಕ್ಷ ಕೋಟಿಗಳು ದುಡ್ಡು ಖರ್ಚಾಗಿರೋದು. 15,887 ಕೋಟಿ. ಉತ್ತರ ಕರ್ನಾಟಕದಲ್ಲಿ 7,027 ಕೋಟಿ. ಶಕ್ತಿ ಯೋಜನೆ. ಯುವ ನಿಧಿ 2,84,802 ರಾಜ್ಯದಲ್ಲಿ, 1,73,772 ಉತ್ತರ ಕರ್ನಾಟಕದಲ್ಲಿ. ಹಣ ಖರ್ಚಾಗಿರ್ತಕ್ಕಂಥದ್ದು 757 ಕೋಟಿ. ಉತ್ತರ ಕರ್ನಾಟಕದಲ್ಲಿ 456 ಕೋಟಿ. ಸೊ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 10,006 ಕೋಟಿ. 10,006 ಕೋಟಿ ಅಲ್ಲ, 1,06,006 ಕೋಟಿ. 1,06,006 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ 46,277 ಕೋಟಿ ಖರ್ಚು ಮಾಡಿದ್ದೀವಿ. ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು 1,06,00,000 ಅಲ್ಲ, 1,06,000 ಕೋಟಿ. 6,076 ಕೋಟಿ. 46,277 ಕೋಟಿ ಉತ್ತರ ಕರ್ನಾಟಕದಲ್ಲಿ. ಸೊ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಸುಮಾರು 43.63% ಉತ್ತರ ಕರ್ನಾಟಕದಲ್ಲಿ ಖರ್ಚು ಮಾಡಿದ್ದೀವಿ. ಜನಸಂಖ್ಯೆ ಇರ್ತಕ್ಕಂಥದ್ದು 42%. ಇಲ್ಲಿ ನಾವು ಹಣ ಖರ್ಚು ಮಾಡಿರ್ತಕ್ಕಂಥದ್ದು 43.63 ಹಣ ಖರ್ಚು ಮಾಡಿದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಗ್ಯಾರಂಟಿ ಯೋಜನೆಗಳನ್ನು ಖರ್ಚು ಮಾಡಿದ್ದೀವಿ. ಅದು ಎಲ್ಲ ಇಡೀ ರಾಜ್ಯದಲ್ಲಿ ಖರ್ಚು ಮಾಡಿದ್ದೀವಿ, ಉತ್ತರ ಕರ್ನಾಟಕದಲ್ಲೂ ಕೂಡ ಖರ್ಚು ಮಾಡಿದ್ದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಅದು ತುಂಬಿದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಬಲರಾದರೆ, ಸಾಮಾಜಿಕವಾಗಿ ಸಬಲರಾದರೆ ಜಾತಿ ವ್ಯವಸ್ಥೆ ತಾನಾಗೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಟುವಟಿಕೆಗಳಿಲ್ಲದೇನೆ ಜಾತಿ ವ್ಯವಸ್ಥೆ ಹೋಗಿಲ್ಲ. ಅದರಿಂದ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತಂದ್ರೆ, ಸಂವಿಧಾನದ ಉದ್ದೇಶಗಳು ಜಾರಿಯಾಗಬೇಕು ಅಂತಂದ್ರೆ, ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆಮೇಲೆ ಈ ಕಬ್ಬು ಬೆಳೆ ಈ ವರ್ಷದ ಕಬ್ಬು ಸುಮಾರು 82 ಶುಗರ್ ಫ್ಯಾಕ್ಟರಿಗಳಿದ್ದಾವೆ ಕರ್ನಾಟಕದಲ್ಲಿ. ಅದರಲ್ಲಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದ ಶುಗರ್ ಫ್ಯಾಕ್ಟರಿ ಇರ್ತಕ್ಕಂಥ 11 ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿಗಳಿದ್ದಾವೆ. ಇನ್ನು ಉಳಿದವು ಅವೆಲ್ಲವೂ ಕೂಡ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. ಸುಮಾರು 17 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಕಬ್ಬು ಬೆಳೆ ಹಾಕ್ಬಿಟ್ಟಿದ್ದಾರೆ ಈ ಸಾರಿ. 17 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಹಾಕಿದ್ದಾರೆ. ಸುಮಾರು 670 ಕ್ವಿಂಟಾಲ್ ಮೆಟ್ರಿಕ್ ಟನ್ ಶುಗರು
ಆಮೇಲೆ ಶುಗರ್ ಅಲ್ಲಪ್ಪ, ಕಬ್ಬು, ಶುಗರ್ ಅಲ್ಲ, ಕಬ್ಬು ಬರೀ 53 ಲಕ್ಷದ ಟನ್ಗಳು. ಕಬ್ಬು 670 ಮೆಟ್ರಿಕ್ ಟನ್ ಬರ್ತದೆ ಅಂತ ನಿರೀಕ್ಷೆ ಇದೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಸಂಖ್ಯೆ ಸರಿ ಇಲ್ಲ. ಇನ್ನೊಮ್ಮೆ ಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಕೇಳ್ಕೊಂಡು ಹೇಳಿ. ಒಂದೊಂದು ಸಕ್ಕರೆ ಕಾರ್ಖಾನೆಯಲ್ಲಿ 10-15 ಲಕ್ಷ ಟನ್ ಕ್ರಶ್ ಮಾಡ್ತಾರೆ. ನೀವು ಎಲ್ಲ ಕೂಡಿ 6,23,00,000 ಮೆಟ್ರಿಕ್ ಟನ್ ಅಂದರೆ ಅದನ್ನು ಸರಿ ಕರೆಕ್ಷನ್ ಮಾಡ್ರಿ. ಪಾಪ ಸಕ್ಕರೆ ಮಂತ್ರಿಗೂ ಏನೂ ಗೊತ್ತಿಲ್ಲ. 6,70,000 ಹೆಕ್ಟೇರ್ ಲೆಕ್ಕಪತ್ರ ಏನೂ ಗೊತ್ತಿಲ್ಲ ಅಂತ ಅನಿಸ್ತದೆ. 6,70,000 ಹೆಕ್ಟೇರ್ ಕಲ್ಟಿವೇಬಲ್ ಏರಿಯಾ. ಸರ್, ಕೂತ್ಕೊಳ್ಳಿ, ನಾನು ಹೇಳ್ತೀನಿ. 6,70,00,000 ಟನ್, 6,70,00,000 ಟನ್. 670 ಲಕ್ಷ ಅಂದ್ರೆ ಎಷ್ಟು? ಅಷ್ಟೇ ಸರ್, ಅದೇ ತಾವು ಅದೇ ಹೇಳಿದ್ರಿ, ಅವ್ರು ತಪ್ಪು ಹೇಳ್ತಾರೆ. ಮಾಡೋದು ಅವರು 670 ಲಕ್ಷ ಅಂತಂದ್ರೆ 6,70,00,000. ಸರ್ಕಾರ ಹೇಳೋದು ಕರೆಕ್ಟ್ ಆಗಿದೆ, ಅವ್ರಿಗೆ ಗೊತ್ತಿಲ್ಲ. ಸರಿಯಾಗಿ ಆ ಖಾತೆ ಮಂತ್ರಿಗೂ ಗೊತ್ತಿಲ್ಲ, ಅರಣ್ಯ ಮಂತ್ರಿಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗೂ ಗೊತ್ತಿಲ್ಲ. 6 ಲಕ್ಷನೂ ಗುರ್ತಾಗಲಾಗೈತಿ, 6 ಕೋಟಿನೂ ಗುರ್ತಾಗಲಾಗೈತಿ, 600 ಗುರ್ತಾಗಲಾಗೈತಿ. ಯಾವ ಅಂಕಿ ನಾವು ಕರೆಕ್ಟ್ ಹಿಡಿನು? ಸರಿಯಾಗಿ ಅವ್ರು ಸಕ್ರೆ ಮಂತ್ರಿ ಹೇಳಬೇಕಲ್ಲ, ಮುಖ್ಯಮಂತ್ರಿಗೆ ಬ್ರೀಫಿಂಗ್ ಮಾಡಬೇಕಲ್ಲ, ಅದು ಮಾಡ್ತಾನೆ ಇಲ್ಲ. ಲಕ್ಷನೂ ಗುರ್ತಿಲ್ಲ, ಕೋಟಿನೂ ಗುರ್ತಿಲ್ಲ. ಯತ್ನಾಳ್, ನೀವು ಕರೆಕ್ಟ್ ಮಾಡ್ಕೊಳ್ಳಿ. 25-26ರಲ್ಲಿ ಕರ್ನಾಟಕದಲ್ಲಿ 7,40,00,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಕಬ್ಬು ಬೆಳೆದಿದ್ದಾರೆ. 7,40,000 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದಾರೆ. 670 ಲಕ್ಷ ಟನ್ ಕಬ್ಬಿನ ಉತ್ಪಾದನೆ ಆಗಬಹುದು ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 53.72 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗಬಹುದು.